ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಫ್ರೀಯಾಗಿ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಬನ್ನಿ, ಮೊದಲಿಗೆ ಗೂಗಲ್ ಕ್ರೋಮ ಹೋಗಿಬಿಟ್ಟು UIDAI ಅಂತ ಸರ್ಚ್ ಕೊಡಬೇಕು. ಇಲ್ಲಿ ಕಾಣಿಸುತ್ತಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಸೆಲೆಕ್ಟ್ ಯುವರ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಯುವರ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಟು ಎಂಟರ್ ದಿ ವೆಬ್ಸೈಟ್ ಅಂತ ಇದೆ. ಇಲ್ಲಿ ನಾವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಇಂಗ್ಲೀಷ್, ಹಿಂದಿ, ಕನ್ನಡ, ತೆಲುಗು, ಮರಾಠಿ, ಈ ರೀತಿ ಲ್ಯಾಂಗ್ವೇಜ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ನಾವಿಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೈ ಆಧಾರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಡೇಟ್ ಯುವರ್ ಆಧಾರ್ ಅಂತಿದೆ ಅಲ್ವಾ, ಅದರ ನೆಕ್ಸ್ಟ್ ಗೆಟ್ ಆಧಾರ್ ಅಂತಿದೆ. ಗೆಟ್ ಆಧಾರ್ ಅಂತಿದೆ ಅಲ್ವಾ, ಅಲ್ಲೇ ಡೌನ್ ಬಂದಾಗ ಡೌನ್ಲೋಡ್ ಆಧಾರ್ ಅಂತಿದೆ ನೋಡಿ. ಡೌನ್ಲೋಡ್ ಆಧಾರ್ ಅಂತಿದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಾವು ನಮ್ಮ ಆಧಾರ್ ಕಾರ್ಡನ್ನು ಆಧಾರ್ ನಂಬರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ಎನ್ರೋಲ್ಮೆಂಟ್ ID ನಂಬರ್ ಹಾಕಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ವರ್ಚುವಲ್ ID ಅಥವಾ SID ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನಾವು 12 ಡಿಜಿಟ್ ಆಧಾರ್ ನಂಬರ್ ಹಾಕಿಬಿಟ್ಟು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ಬಿಟ್ಟು ಆ ಆಧಾರ್ ಕಾರ್ಡ್ ಮಿಸ್ ಆಗಿಬಿಟ್ಟು ಆಧಾರ್ ನಂಬರ್ ಇದ್ದರೆ ಆಧಾರ್ ನಂಬರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಆಧಾರ್ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನೀವು ಹೊಸದಾಗಿ ಆಧಾರ್ ಅಪ್ಲೈ ಮಾಡಿದ್ದೀರಾ, ನಿಮ್ಮ ಹತ್ರ ಆಧಾರ್ ನಂಬರ್ ಇಲ್ಲ ಅಂತಂದಾಗ ಎನ್ರೋಲ್ಮೆಂಟ್ ID ನಂಬರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇವಾಗ 12 ಡಿಜಿಟ್ ಆಧಾರ್ ನಂಬರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಎಂಟರ್ ಆಧಾರ್ ನಂಬರ್ ಅಂತಿದೆ ಅಲ್ವಾ, ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕೋಬೇಕು. 12 ಡಿಜಿಟ್ ಆಧಾರ್ ನಂಬರ್ನ ಹಾಕೋಬೇಕು. ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತಿದೆ ಅಲ್ವಾ, ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರಲ್ಲ ಅದನ್ನು ಟೈಪ್ ಮಾಡ್ಕೋಬೇಕು. ಕ್ಯಾಪ್ಚಾ ಟೈಪ್ ಆದಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಇವಾಗ ಒಂದು ಪಾಪಪ್ ಮೆಸೇಜ್ ಬರುತ್ತೆ. OTP ಸಕ್ಸಸ್ಫುಲಿ ಡಿಸ್ಪ್ಯಾಚ್ ಟು ಯುವರ್ ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಅಂದರೆ ನೀವು ಆಧಾರ್ ಮಾಡಿಸ್ಬೇಕಾದ್ರೆ ಯಾವ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀರಾ ಆ ನಂಬರಿಗೆ 6 ಡಿಜಿಟ್ OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಎಂಟರ್ OTP ಅಂತಿದೆ ಅಲ್ಲ, ಅಲ್ಲಿ 6 ಡಿಜಿಟ್ ಆಧಾರ್ OTPನ ಎಂಟರ್ ಮಾಡಿಬಿಟ್ಟು ವೆರಿಫೈ ಆ್ಯಂಡ್ ಡೌನ್ಲೋಡ್ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಆದಮೇಲೆ ಇಲ್ಲಿ ಈ ರೀತಿಯಾಗಿ ಗ್ರೀನ್ ಕಲರಲ್ಲಿ ರೈಟ್ ಮಾರ್ಕ್ ಹಾಕಿದ್ದಾರೆ ನೋಡಿ. ಯುವರ್ ಆಧಾರ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಡೌನ್ಲೋಡೆಡ್ ಟು ದಿ ಡಿಫಾಲ್ಟ್ ಡೌನ್ಲೋಡ್ ಫೋಲ್ಡರ್ಸ್ ಅಂತ ಇದೆ ಅಲ್ವಾ. ಇವಾಗ ಏನಾಗಿರುತ್ತೆ ಅಂದರೆ, ನೀವು ಡೌನ್ಲೋಡ್ ಮಾಡಿರೋ ಆಧಾರ್ ಕಾರ್ಡ್ ಡೌನ್ಲೋಡೆಡ್ ಫೋಲ್ಡರಲ್ಲಿ ಸೇವ್ ಆಗಿರುತ್ತೆ. ಅದನ್ನು ಇವಾಗ ಓಪನ್ ಮಾಡ್ಕೋಬೇಕು. ಈ ಆಧಾರ್ನ ಓಪನ್ ಮಾಡ್ಕೋಬೇಕು. ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ, ಈ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ರಿಕ್ವೈರ್ಡ್ ಅಂತ ಕೇಳುತ್ತೆ. ದಿಸ್ ಡಾಕ್ಯುಮೆಂಟ್ ಈಸ್ ಪ್ರೊಟೆಕ್ಟೆಡ್ ಪಾಸ್ವರ್ಡ್, ಪ್ಲೀಸ್ ಎಂಟರ್ ಎ ಪಾಸ್ವರ್ಡ್ ಅಂತ ತೋರಿಸ್ತಾ ಇದೆ. ಅಲ್ಲಿ 8 ಡಿಜಿಟ್ ಪಾಸ್ವರ್ಡ್ ಹಾಕಬೇಕು. ಆಧಾರ್ದು ಪಾಸ್ವರ್ಡ್ ಹಾಕಬೇಕು. ಏನು ಪಾಸ್ವರ್ಡ್ ಇರುತ್ತೆ ಅಂತಂದರೆ, ಫಸ್ಟ್ 4 ಲೆಟರ್ ನಮ್ಮ ಹೆಸರು ಇರುತ್ತೆ. ನೆಕ್ಸ್ಟ್ 4 ಡಿಜಿಟ್ ಇಯರ್ ಆಫ್ ಬರ್ತ್ ಇರುತ್ತೆ, ನಾವು ಹುಟ್ಟಿದ ವರ್ಷ ಇರುತ್ತೆ. ನನ್ನ ಹೆಸರು ಸವಿತಾ ಅಂತ ಇದ್ದರೆ ಇಯರ್ ಆಫ್ ಬರ್ತ್ 1995. ಓಕೆನಾ. ಫಸ್ಟ್ 4 ಲೆಟರ್ ನನ್ನ ಹೆಸರು,
SAVI ಕ್ಯಾಪಿಟಲ್ ಲೆಟರಲ್ಲಿ ಹಾಕಬೇಕು. ಆಮೇಲೆ ಇಯರ್ ಆಫ್ ಬರ್ತ್ 1995, SAVI 1995. ಇದು ನಾನು ಈ ಆಧಾರ್ ಡೌನ್ಲೋಡ್ ಮಾಡಿರೋದ್ರದ್ದು ಪಾಸ್ವರ್ಡ್ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕ್ಲಿಕ್ ಮಾಡಿದರೆ ನಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿಬಿಡತ್ತೆ. ಈ ರೀತಿಯಾಗಿ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಫ್ರೀಯಾಗಿ ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೋಬೋದು, ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.